Hello students, welcome to Vidya Vedike YouTube channel and welcome to Daily Current Affairs class. ಈ ಒಂದು ವಿಡಿಯೋದಲ್ಲಿ ನಾವು ಮರ್ಯಾದಾ ಹತ್ಯೆ ಆರ್ ಆನರ್ ಕಿಲ್ಲಿಂಗ್ ಅನ್ನುವಂಥ ಒಂದು ಟಾಪಿಕ್ ಕುರಿತಂತೆ ಚರ್ಚೆನ ಮಾಡಲಿದ್ದವ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಇಂಡಿಯನ್ ಸೊಸೈಟಿ ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಮರ್ಯಾದಾ ಹತ್ಯೆ ಅನ್ನುವಂಥದ್ದು ಪ್ರಸ್ತುತ ಯಾಕೆ ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು, ಹಾಗೆ ಇದರ ಅರ್ಥ, ಮರ್ಯಾದಾ ಹತ್ಯೆ ಅಂತಂದರೆ ಏನು, ಈ ಮರ್ಯಾದಾ ಹತ್ಯೆ ತಡೆಗೆ ಸಂಬಂಧಪಟ್ಟಂತೆ ಇರುವಂಥ ಸಾಂವಿಧಾನಿಕ ಮತ್ತು ಕಾನೂನು ಚೌಕಟ್ಟುಗಳೇನು, ಹಾಗೆ ಈ ಮರ್ಯಾದಾ ಹತ್ಯೆನ ತಡೆಗಟ್ಟಲಿಕ್ಕೆ ನೀಡಿರುವಂಥ ಏನು ಇತ್ತೀಚಿನ ಅಂದರೆ ನ್ಯಾಯಾಂಗದ ತೀರ್ಪುಗಳೇನು, ಹಾಗೆ ಇದರ ಪರಿಣಾಮಗಳು, ಇದರ ಕಾರಣಗಳು, ಹಾಗೆ ಇದರ ಪರಿಹಾರಗಳು. ಮರ್ಯಾದಾ ಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಪರಿಹಾರಗಳಿದೆ ಅನ್ನೋದರ ಕುರಿತು ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಟಾಪಿಕನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್, ವೈ ಇನ್ ನ್ಯೂಸ್. ಸೊ ಇದು ಯಾಕೆ ಸುದ್ದಿಯಲ್ಲಿದೆ? ರಾಜ್ಯದಲ್ಲಿ ಮರ್ಯಾದಾ ಹತ್ಯೆ ತಡೆ ಕಾನೂನ ಜಾರಿಗೆ ತರುವುದಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಅಂದರೆ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಚಿತ್ರದುರ್ಗದಲ್ಲಿನ ಇತ್ತೀಚಿನ ಘಟನೆಗಳು ಸೇರಿ ಏನು ರಾಜ್ಯದಲ್ಲಿ ಆಗ್ತಾ ಇರುವಂಥ ಮರ್ಯಾದಾ ಹತ್ಯೆಗಳೇನಿದೆ, ಸೊ ಇವುಗಳನ್ನು ತಡೆಗಟ್ಟಬೇಕಂತ ಹೇಳಿ ಕಾನೂನು ತರುವುದಾಗಿ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಸೊ ಇಲ್ಲಿ ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಒಂದು ಇತ್ತೀಚಿನ ಒಂದು ಪ್ರಕರಣವನ್ನು ನೋಡೋಣ. ಸೊ ಅದರ ಹಿನ್ನೆಲೆಯನ್ನು ನೋಡೋಣ. ಸೊ ಇತ್ತೀಚೆಗೆ ಈ ಹುಬ್ಬಳ್ಳಿಯ ಇನಾಮ್ ವೀರಾಪುರದಲ್ಲಿ ಏನಾಗತ್ತಾ, ಗರ್ಭಿಣಿ ಯುವತಿ ಮಾನ್ಯಾ ಪಾಟೀಲ್ ಅವರು ಇಲ್ಲಿ ಅಂತರ್ಜಾತಿ ವಿವಾಹ ಆಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಸ್ವತಃ ಆಕೆಯ ತಂದೆಯ ಆಕೆಯನ್ನು ಹತ್ಯೆಯನ್ನು ಮಾಡಿರುವಂಥದ್ದು. ಸೊ ಈ ಮೂಲಕ ಇಲ್ಲಿ ಸಮಾಜದಲ್ಲಿ ಏನು ತಮ್ಮ ಮರ್ಯಾದೆ ಹೋಯಿತು ಅನ್ನುವಂಥ ಕಾರಣಕ್ಕಾಗಿ ಆಕೆಯನ್ನು ಇಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಹತ್ಯೆಯ ಒಂದು ತಕ್ಷಣದ ಕಾರಣವನ್ನು ನೋಡೋದಾದ್ರೆ, ಸೊ ಇಲ್ಲಿ ಅಂತರ್ಜಾತೀಯ ವಿವಾಹ ಆಗಿರುವಂಥದ್ದು. ಏನು ಮಾನ್ಯಾ ಪಾಟೀಲ್ ಇದ್ದಾರೆ, ಸೊ ಇವರು ಅನ್ಯ ಜಾತಿಯ ವ್ಯಕ್ತಿಯನ್ನು ವಿವಾಹ ಆಗಿದ್ದಾರೆ. ಆ ಮೂಲಕ ಆಕೆ ಕುಟುಂಬದ ಮರ್ಯಾದೆಯನ್ನು ಹಾಳು ಮಾಡಿದ್ದಾಳೆ ಎಂಬ ನಂಬಿಕೆಯ ಮೇಲೆ ಆಕೆಯನ್ನು ಇಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದು. ಹಾಗೆ ಇಲ್ಲಿ ಪಿತೃಸತ್ವ ಮತ್ತು ಜಾತಿ ಅಹಂಕಾರದಿಂದಾಗಿ ಈ ರೀತಿಯ ಒಂದು ಕೃತ್ಯ ನಡೆದಿರುವಂಥದ್ದು. ಸೊ ಇದರೊಟ್ಟಿಗೆ ಇಲ್ಲಿ ಮಹಿಳೆಯ ಆಯ್ಕೆಯ ಸ್ವಾತಂತ್ರ್ಯವನ್ನು ಒಪ್ಪದ ಮನಸ್ಥಿತಿಯಿಂದಾಗಿ, ಅಂದರೆ ಮಹಿಳೆಯ ಆಯ್ಕೆಯ ಸ್ವಾತಂತ್ರ್ಯ ಅಂದರೆ ತನಗಿಷ್ಟವಾದ ಸಂಗಾತಿಯ ಆಯ್ಕೆ ಮಾಡಿಕೊಳ್ಳುವಂಥ ಹಕ್ಕು ಆಕೆಗೆ ಇರುತ್ತೆ. ಆದರೆ ಈ ರೀತಿಯ ಒಂದು ಆಯ್ಕೆಯನ್ನೇ ಒಪ್ಪಲಿಲ್ಲ ಆಕೆಯ ಕುಟುಂಬಸ್ಥರು. ಸೊ ಹೀಗಾಗಿ ಈ ರೀತಿಯ ಒಂದು ಕೃತ್ಯ ಇಲ್ಲಿ ಆಗಿರುವಂಥದ್ದು. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ಸಮಾಜದ ಪ್ರತಿಕ್ರಿಯೆ ಏನಾಗಿದೆ ಅನ್ನೋಂಥ ನೋಡೋಣ. ಸೊ ಇಲ್ಲಿ ವಿವಿಧ ಸಂಘಟನೆಗಳು ಈ ಒಂದು ಘಟನೆಯನ್ನು ಖಂಡಿಸಿ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗೆ ಹಲವಾರು ಪ್ರತಿಭಟನೆಗಳಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಇದರ ಕುರಿತು ವಿಸ್ತೃತವಾದಂಥ ಒಂದು ಚರ್ಚೆಗಳಾಗ್ತಾ ಇದೆ. ಸೊ ಈ ಮೂಲಕ ಈ ರೀತಿಯ ಒಂದು ಮರ್ಯಾದಾ ಹತ್ಯೆಗಳನ್ನು ತಡೆಗಟ್ಟಲಿಕ್ಕೆ ಕಾನೂನನ್ನ ತರಬೇಕು ಅನ್ನುವಂಥ ಒಂದು ಬೇಡಿಕೆನ ಇಡ್ತಾ ಇದ್ದಾರೆ. ಸೊ ಇದು ಈ ಒಂದು ಪ್ರಕರಣದ ಹಿನ್ನೆಲೆ ಆದ್ರೆ, ಸೊ ನಾವಿವಾಗ ಈ ಮರ್ಯಾದಾ ಹತ್ಯೆಗಳ ಅಥವಾ ಆನರ್ ಕಿಲ್ಲಿಂಗ್ನ ಅರ್ಥವನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ಕುಟುಂಬ ಸದಸ್ಯರಿಂದಲೇ ಹಿಂಸಾಚಾರ ಮತ್ತು ಕೊಲೆಗಳಾಗತ್ತ. ಯಾವ ಕಾರಣಕ್ಕಾಗಿ? ಜಾತಿ, ಧರ್ಮ, ಲಿಂಗ ಈ ಎಲ್ಲ ಮಾನದಂಡಗಳ ಉಲ್ಲಂಘನೆಯ ಕಾರಣಕ್ಕಾಗಿ ಇಲ್ಲಿ ಕುಟುಂಬ ಸದಸ್ಯರಿಂದಲೇ ಹಿಂಸಾಚಾರ ಮತ್ತು ಕೊಲೆಗಳಾಗತ್ತ. ಸೊ ಇದಕ್ಕೆ ಪ್ರಮುಖ ಕಾರಣ ಅಂತರ್ಧರ್ಮ ಮತ್ತು ಸಗೋತ್ರ ವಿವಾಹಗಳು. ಸೊ ಈ ಮೂಲಕ ಇಲ್ಲಿ ತಮ್ಮ ಗೌರವವನ್ನು ಇಲ್ಲಿ ಹಾಳು ಮಾಡಿದ್ದಾರೆ ಅಥವಾ ಗೌರವಕ್ಕೆ ಧಕ್ಕೆ ಬಂದಿದೆ ಎಂಬ ತಪ್ಪು ಕಲ್ಪನೆಯ ಆಧಾರದ ಮೇಲೆ ಇಲ್ಲಿ ಹತ್ಯೆಗಳಾಗುವಂಥದ್ದಕ್ಕೆ ಮರ್ಯಾದಾ ಹತ್ಯೆಗಳಂತ ಕರೆಯಲಾಗತ್ತ. ಅಂದರೆ ಇವಾಗ ಯಾವುದೇ ಒಂದು ಕುಟುಂಬ ಅಥವಾ ಸಮುದಾಯ ತಮ್ಮ ಗೌರವಕ್ಕೆ ಈ ಎಲ್ಲ ಕಾರಣಗಳಿಂದಾಗಿ ತಮ್ಮ ಗೌರವಕ್ಕೆ ಧಕ್ಕೆ ಬಂದಿದೆ ಎಂಬ ತಪ್ಪು ಕಲ್ಪನೆಯಿಂದ ಏನು ಮಾಡ್ತಾರೆ, ಇಲ್ಲಿ ತಮ್ಮದೇ ಮಕ್ಕಳ ಮೇಲೆ ಹಿಂಸಾಚಾರ ಅಥವಾ ಕೊಲೆ ಯತ್ನವನ್ನು ನಡೆಸ್ತಾರೆ. ಸೊ ಇಲ್ಲಿ ಅಂತರ್ಜಾತಿ ಮತ್ತು ಅಂತರ್ಧರ್ಮ ಮತ್ತು ಸಗೋತ್ರ ವಿವಾಹಗಳು ಇದಕ್ಕೆ ಪ್ರಮುಖ ಕಾರಣ ಆಗಿದೆ. ಅಂತರ್ಜಾತಿ ವಿವಾಹ ಅಂತಂದರೆ, ಸೊ ಇವಾಗ ಪುರುಷ ಮತ್ತು ಮಹಿಳೆ
ಸೊ ಇವರಿಬ್ಬರೂ ಕೂಡ ಇಲ್ಲಿ ಬೇರೆ ಬೇರೆ ಜಾತಿಯವರಾಗಿರ್ತಾರೆ, ಬೇರೆ ಬೇರೆ ಜಾತಿ. ಸೊ ಈ ರೀತಿ ವಿವಾಹ ಆದರೆ ಅದು ಅಂತರ್ಜಾತಿ ವಿವಾಹ ಆಗತ್ತ. ಹಾಗೆ ಅಂತರ್ಧರ್ಮ. ಸೊ ಅಂತರ್ಧರ್ಮ ಅಂತಂದರೆ ಇಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರೂ ಕೂಡ ಬೇರೆ ಧರ್ಮೀಯರಾಗಿರ್ತಾರೆ, ಬೇರೆ ಧರ್ಮೀಯರು. ಹಾಗೆ ಸಗೋತ್ರ ವಿವಾಹ ಅಂತಂದರೆ ಸೊ ಈ ರೀತಿಯ ಒಂದು ವಿವಾಹ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ಇದನ್ನು ಒಪ್ಪೋದಿಲ್ಲ, ಹಿಂದೂ ಧರ್ಮದಲ್ಲಿ ಇದು ನಿಷಿದ್ಧ ಇದೆ. ಅಂದರೆ ಸಗೋತ್ರ ವಿವಾಹ ಅಂತಂದರೆ ಒಂದೇ ರೀತಿಯ ಒಂದು ಗೋತ್ರ ಇರುತ್ತೆ ನೋಡಿ, ಪುರುಷ ಮತ್ತು ಮಹಿಳೆಯರದ್ದು ಇಬ್ಬರದು ಕೂಡ ಗೋತ್ರ ಒಂದೇ ಇದ್ರೆ ಸೊ ಆ ರೀತಿ ಒಂದು ವಿವಾಹವನ್ನು ಒಪ್ಪೋದಿಲ್ಲ. ಆದರೆ ಈ ರೀತಿ ಒಂದು ವಿವಾಹ ಆದಾಗ ಸಗೋತ್ರ ಮೀನ್ಸ್ ಇಬ್ಬರು ಒಂದೇ ಒಂದು ಗೋತ್ರವನ್ನು ಹೊಂದಿದ್ರ ಸೊ ಆ ರೀತಿ ವಿವಾಹ ಆದ್ರೆ ಏನಾಗುತ್ತೆ, ಈ ರೀತಿಯ ಒಂದು ಸಂದರ್ಭಗಳಲ್ಲಿ ಮರ್ಯಾದಾ ಹತ್ಯೆಗಳು ಕಂಡುಬರುತ್ತೆ. ಸೊ ಇದೇ ರೀತಿ ಒಂದು ಪ್ರಕರಣಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕಂಡುಬರ್ತಾ ಇದೆ. ಸೊ ಇತ್ತೀಚೆಗೆ ನೀವು ನೋಡಿರ್ಬೋದು ರಾಜಸ್ಥಾನದಲ್ಲಿ ಕೂಡ ಏನಾಗಿತ್ತು, ಅಂತರ್ಧರ್ಮ ವಿವಾಹವನ್ನು ಮಾಡಿಕೊಂಡಂಥ ದಂಪತಿಯ ಮೇಲೆ ಕೂಡ ಏನಾಗಿತ್ತು, ಹಲ್ಲೆಗಳಾಗಿತ್ತು. ಹಾಗೆ ತೆಲಂಗಾಣದಲ್ಲಿ ಕೂಡ ಸಗೋತ್ರ ವಿವಾಹ ಆಗಿದ್ದಂಥ ಕಾರಣಕ್ಕಾಗಿ ಅಲ್ಲಿ ಯುವಕನನ್ನೇ ಹತ್ಯೆಯನ್ನು ಮಾಡಲಾಗಿತ್ತು. ಈ ಯುವಕನ ಹತ್ಯೆನ ಸ್ವತಃ ಅವನ ಕುಟುಂಬವೇ ಆತನ ಹತ್ಯೆಯನ್ನು ಮಾಡಿರತ್ತ. ಸೊ ಈ ಒಂದು ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸಾಂವಿಧಾನಿಕ ಮತ್ತು ಕಾನೂನು ಚೌಕಟ್ಟುಗಳು ಏನಿದೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಸಾಂವಿಧಾನಿಕ ವಿಧಿಗಳು. ಸೊ ಇಲ್ಲಿ ಆರ್ಟಿಕಲ್ಸ್ಗಳು ಏನು ಹೇಳುತ್ತೆ ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಆರ್ಟಿಕಲ್ 14 ಏನಿದೆ ಅಂತಂದ್ರೆ ಸಮಾನತೆ, ಅಂದ್ರೆ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಸೊ ಇದರ ಮೂಲಕ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದರೆ, ಜಾತಿ ಏನಿವಾಗ ಬೇರೆ ಬೇರೆ ಜಾತಿ ಅಥವಾ ಅನ್ಯ ಜಾತಿಯನ್ನು ವಿವಾಹ ಆಗಿದ್ದಕ್ಕಾಗಿ ಇಲ್ಲಿ ಹತ್ಯೆಗಳಾಗ್ತಾ ಇದೆ. ಸೊ ಇಲ್ಲಿ ಬೇರೆ ಬೇರೆ ಜಾತಿ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಸಮಾನರು, ಕಾನೂನಿನ ಮುಂದೆ ಸಮಾನರು ಅನ್ನೋದನ್ನು ಹೇಳುತ್ತಾ. ಸೊ ಹೀಗಾಗಿ ಏನಿವಾಗ ಮರ್ಯಾದಾ ಹತ್ಯೆಗಳೇನು ಆಗ್ತಾ ಇದೆ, ಮರ್ಯಾದೆ ಹತ್ಯೆ. ಸೊ ಈ ರೀತಿಯ ಒಂದು ಹತ್ಯೆಗಳು ಇದು ಒಂದು ರೀತಿಯ ಜಾತಿ ಆಧಾರಿತ ಅಸಮಾನತೆಯನ್ನು ತರುತ್ತೆ, ಜಾತಿ ಆಧಾರಿತ ಅಸಮಾನತೆಯನ್ನು ಸೃಷ್ಟಿಸುತ್ತೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಆರ್ಟಿಕಲ್ 15 ಏನು ಹೇಳುತ್ತೆ, ತಾರತಮ್ಯವನ್ನು ನಿಷೇಧ ಮಾಡುವುದಾಗಿ ಹೇಳುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ಲಿಂಗ ಆಗಿರಬಹುದು ಅಥವಾ ಜಾತಿ ಈ ರೀತಿಯ ಒಂದು ಆಧಾರಿತ ಹಿಂಸಾಚಾರಕ್ಕೆ ಅವಕಾಶವನ್ನು ನೀಡುವುದಿಲ್ಲ. ಹಾಗೆ ಆರ್ಟಿಕಲ್ 19 ಅನ್ನುವಂಥದ್ದು ಆಯ್ಕೆ ಮತ್ತು ಸ್ವಾತಂತ್ರ್ಯ ಇರುತ್ತೆ ನಿಮಗೆ. ಅಂದರೆ ನಿಮಗಿಷ್ಟವಾದಂಥ ವ್ಯಕ್ತಿಯನ್ನು ಪ್ರೀತಿಸುವುದಾಗಿ, ಹಾಗೆ ನಿಮಗಿಷ್ಟವಾದಂಥ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯವನ್ನು ನೀಡಲಾಗತ್ತೆ ಈ ಒಂದು ಆರ್ಟಿಕಲ್ ಅಡಿಯಲ್ಲಿ. ಹಾಗೆ ಆರ್ಟಿಕಲ್ 21 ಏನು ಹೇಳುತ್ತಾ, ಸೊ ಜೀವ ಮತ್ತು ಗೌರವದ ಹಕ್ಕು. ಅಂದರೆ ಇಲ್ಲಿ ನಿಮಗಿಷ್ಟವಾದಂಥ ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿಯೊಂದಿಗೆ ಬದುಕುವ ಹಕ್ಕು ಕೂಡ ಇರುತ್ತೆ. ಸೊ ಈ ರೀತಿ ಸಾಂವಿಧಾನಿಕ ವಿಧಿಗಳು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮತ್ತು ಆತನ ಬದುಕುವ ಹಕ್ಕಿಗೆ ಏನು ಮಾಡುತ್ತೆ, ಇಲ್ಲಿ ಅವಕಾಶವನ್ನು ಕಲ್ಪಿಸುತ್ತೆ. ಹಾಗೆ ಶಾಸನಬದ್ಧ ಕಾನೂನುಗಳು, ಹಲವಾರು ಕಾನೂನುಗಳನ್ನು ಕೂಡ ಇಲ್ಲಿ ಜಾರಿಗೆ ತರಲಾಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಭಾರತೀಯ ನ್ಯಾಯ ಸಂಹಿತ. ಸೊ ಇತ್ತೀಚೆಗೆ ಬಂದಿರುವಂಥ ಒಂದು ಹೊಸ ಅಪರಾಧ ಕಾನೂನುಗಳಲ್ಲಿ ಈ ಏನು ಗೌರವ ಅಥವಾ ಮರ್ಯಾದಾ ಹತ್ಯೆಗಳೇನಾಗುತ್ತೆ, ಮರ್ಯಾದಾ ಹತ್ಯೆ ಅನ್ನುವಂಥದ್ದು ಇದನ್ನು ಮರ್ಯಾದಾ ಹತ್ಯೆ ಅನ್ನುವಂಥದ್ದನ್ನು ಕೊಲೆ ಅಂತ ಹೇಳಿ ಭಾವಿಸಲಾಗತ್ತೆ. ಸೊ ಅಂಡರ್ IPC ಸೆಕ್ಷನ್ 302. ಸೊ ಈ ಹಿಂದೆ IPC ಸೆಕ್ಷನ್ 302 ಅಲ್ಲಿತ್ತು. ಇವಾಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಈ ರೀತಿ ಒಂದು ಹತ್ಯೆಗಳನ್ನ ಕೊಲೆ ಎಂದು ಪರಿಗಣಿಸಲಾಗತ್ತೆ. ಹಾಗೆ ಹಿಂದೂ ವಿವಾಹ ಕಾಯ್ದೆ 1955 ಇದೆ, ಅಥವಾ ವಿಶೇಷ ವಿವಾಹ ಕಾಯ್ದೆ. ಸೊ ಈ ಒಂದು ಕಾಯ್ದೆ ಮೂಲಕ ಏನು ಮಾಡಲಾಗತ್ತೆ, ಅಂತರ್ಜಾತಿ ಹಾಗೂ ಅಂತರ್ಧರ್ಮ ವಿವಾಹಗಳನ್ನ ಏನು ಮಾಡುತ್ತೆ ಅಂತಂದರೆ, ಇದು ಅಂತರ್ಧರ್ಮ ವಿವಾಹಗಳನ್ನ ಇವುಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡುತ್ತೆ. ಅದು ಲೀಗಲ್ ಅನ್ನುವಂಥದ್ದು ಕಾನೂನು ಮಾನ್ಯತೆಯನ್ನು ನೀಡುತ್ತೆ ಈ ಒಂದು ಕಾಯ್ದೆಯ ಮೂಲಕ. ಹಾಗೆ ಈ ಎರಡು ಕಾಯ್ದೆಗಳ ಮೂಲಕ, ವಿಶೇಷ ವಿವಾಹ ಕಾಯ್ದೆ ಹಾಗೂ ಹಿಂದೂ ವಿವಾಹ ಕಾಯ್ದೆಯ ಮೂಲಕ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ಒಂದು ವಿವಾಹಗಳನ್ನ ಇಲ್ಲಿ ಕಾನೂನು ಮಾನ್ಯತೆಯನ್ನು ನೀಡುತ್ತೆ.
ಸೊ ಹೀಗಾಗಿ ಇಲ್ಲಿ ಈ ರೀತಿ ಎಲ್ಲ ಒಂದು ಕಾನೂನು ಮತ್ತು ಸಾಂವಿಧಾನಿಕ ಒಂದು ಪ್ರೊವಿಷನ್ ಇದ್ದರೂ ಕೂಡ ಇಲ್ಲಿ ಈ ರೀತಿ ಒಂದು ಹತ್ಯೆಗಳಾಗ್ತಾ ಇರುವಂಥದ್ದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಇಲ್ಲಿ ಕಾನೂನು ಕೊರತೆ ಅಲ್ಲ. ಈ ರೀತಿ ಕಾನೂನುಗಳಿದೆ, ಆದರೆ ಅವುಗಳನ್ನ ಜಾರಿಗೆ ತರುವುದರಲ್ಲಿ ಏನಿದೆ ಅಂತಂದರೆ ಕೊರತೆ ಇರುವಂಥದ್ದು. ಸೊ ನಾವಿವಾಗ ಈ ಒಂದು ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ನ್ಯಾಯಾಂಗದ ತೀರ್ಪುಗಳು ಏನು, ಜುಡಿಷಿಯಲ್ ಜಡ್ಜ್ಮೆಂಟನ್ನು ಏನು ಅನ್ನುವಂಥದ್ದು ನೋಡೋಣ. ಸೊ ವಿವಿಧ ಪ್ರಕರಣಗಳಲ್ಲಿ ನ್ಯಾಯಾಲಯ ಏನು ಹೇಳಿದೆ ಅನ್ನುವಂಥದ್ದನ್ನು. ಸೊ ಮೊದಲನೇದಾಗಿ ಲತಾ ಸಿಂಗ್ ವರ್ಸಸ್ UP ಅಂದರೆ ಉತ್ತರ ಪ್ರದೇಶ 2006 ಪ್ರಕರಣದಲ್ಲಿ ಏನು ಹೇಳುತ್ತಾ, ಅಂತರ್ಜಾತಿ ವಿವಾಹವನ್ನು ಕಾನೂನುಬದ್ಧಗೊಳಿಸುತ್ತಾ. ಲತಾ ಸಿಂಗ್ ಪ್ರಕರಣದಲ್ಲಿ ವೆರಿ ಇಂಪಾರ್ಟೆಂಟ್. ಹಾಗೆ ಇದರೊಟ್ಟಿಗೆ ಈ ಏನು ಅಂತರ್ಜಾತಿ ವಿವಾಹವನ್ನು ಆಗಿರ್ತಾರೆ ಅಂತಹ ದಂಪತಿಗಳಿಗೆ, ಸೊ ಅಂತಹ ಒಂದು ದಂಪತಿಗಳಿಗೆ ಇಲ್ಲಿ ಪೊಲೀಸರು ಪ್ರೊಟೆಕ್ಷನ್ ನೀಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳುತ್ತೆ. ಪೊಲೀಸರು ರಕ್ಷಣೆಯನ್ನು ಕೂಡ ನೀಡಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಅರುಮುಗಮ್ ಸರ್ವೈ, ಸೊ ಈ ಒಂದು 2011 ಪ್ರಕರಣದಲ್ಲಿ ಏನು ಹೇಳುತ್ತೆ, ಖಾ ಪಂಚಾಯಿತಿಗಳನ್ನು ಕಾನೂನು ಬಾಹಿರಗೊಳಿಸುತ್ತೆ. ಏನಿದು ಖಾ ಪಂಚಾಯಿತಿಗೆ ಅಂತಂದರೆ, ಖಾ ಪಂಚಾಯಿತಿಗೆ ಜಾತಿ ಪಂಚಾಯಿತಿಗಳಂತ ಕೂಡ ಕರೆಯಲಾಗುತ್ತೆ, ಖಾ ಪಂಚಾಯತ್. ಸೊ ಅಂದರೆ ಏನಾಗುತ್ತೆ ಅಂದರೆ ಈ ರೀತಿ ಒಂದು ವ್ಯವಸ್ಥೆ ಇರುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಇರುತ್ತೆ, ಗ್ರಾಮೀಣ ಪ್ರದೇಶಗಳಲ್ಲಿ. ಸೊ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡಲಾಗತ್ತೆ ಅಂತಾರೆ, ಯಾರು ಈ ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ಅಥವಾ ಸಗೋತ್ರವ ಒಂದು ವಿವಾಹವನ್ನು ಆಗ್ತಾರ ಅಂಥವ್ರನ್ನ ಏನು ಮಾಡಲಾಗುತ್ತೆ, ಸಾಮಾಜಿಕವಾಗಿ ಅವರನ್ನು ಬಹಿಷ್ಕಾರ ಹಾಕಲಾಗತ್ತೆ. ಸೊ ಇಂಥ ಒಂದು ನಿರ್ಧಾರಗಳನ್ನ ಅಥವಾ ಇಂತಹ ಆದೇಶಗಳನ್ನ ಈ ರೀತಿಯ ಒಂದು ಖಾ ಪಂಚಾಯತ್, ಸೊ ಈ ರೀತಿಯ ಒಂದು ಅನೌಪಚಾರಿಕ ಸಂಸ್ಥೆಗಳ ಮೂಲಕ ಇಂತಹ ಕಾನೂನುಗಳನ್ನ ಮಾಡಲಾಗತ್ತೆ. ಸೊ ಇದನ್ನು ಏನು ಮಾಡುತ್ತೆ, ಈ ಒಂದು ಪ್ರಕರಣದಲ್ಲಿ ಅರುಮುಗಮ್ ಸರ್ವೈ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡುತ್ತೆ. ಈ ರೀತಿಯ ಖಾ ಪಂಚಾಯತ್ಗಳೇನು ನೀಡುತ್ತೆ, ಸೊ ಇಂತಹ ಸಂಸ್ಥೆಗಳನ್ನ ಇಲ್ಲಿ ಕಾನೂನು ಬಾಹಿರ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ವಿಕಾಸ್ ಯಾದವ್ 2016 ಪ್ರಕರಣದಲ್ಲಿ ಮಹಿಳೆಯರ ಆಯ್ಕೆಯ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾ. ಸೊ ಅವರು ಅನ್ಯ ಜಾತಿಯ ಅಥವಾ ಅನ್ಯ ಧರ್ಮೀಯರ ವಿವಾಹ ಆಗುವಂಥದ್ದು ಆಯ್ಕೆ ಅನ್ನುವಂಥದ್ದು ಇಲ್ಲಿ ಮಹಿಳೆಗೆ ಬಿಟ್ಟಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಅದನ್ನು ಗೌರವಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳುತ್ತೆ. ಹಾಗೆ ಇಲ್ಲಿ ಪ್ರಮುಖವಾಗಿ ಶಕ್ತಿ ವಾಹಿನಿ 2018 ಪ್ರಕರಣದಲ್ಲಿ ಏನು ಹೇಳುತ್ತಾ, ಗೌರವ ಅಪರಾಧ, ಸೊ ಇಲ್ಲಂತಂದರೆ ಮರ್ಯಾದಾ ಹತ್ಯೆ ಏನಿರುತ್ತೆ ಅವುಗಳ ವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡುತ್ತೆ. ಸೊ ಈ ಮೂಲಕ ಈ ಒಂದು ಪ್ರಕರಣದಲ್ಲಿ ಸೇಫ್ ಹೌಸ್ ಅಂದರೆ ಯಾರು ಈ ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹವನ್ನು ಆಗಿರ್ತಾರೆ ಅಂತಹ ಒಂದು ದಂಪತಿಗಳಿಗೆ ರಕ್ಷಣೆಯನ್ನು ನೀಡಲಿಕ್ಕೆ ಸೇಫ್ ಹೌಸ್ಗಳನ್ನ ಸ್ಥಾಪಿಸಬೇಕು ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಶಪಿನ್ ಜಹಾನ್ 2018 ಪ್ರಕರಣದಲ್ಲಿ ಮದುವೆ ಅನ್ನುವಂಥದ್ದು ಇಲ್ಲಿ ಆರ್ಟಿಕಲ್ 21 ಅಡಿಯಲ್ಲಿ ಬರುವಂಥ ಹಕ್ಕಾಗಿದೆ. ಸೊ ಅಂದರೆ ಇದರಲ್ಲಿ ಯಾವುದೇ ರೀತಿ ಇಬ್ಬರ ಕುಟುಂಬ ಕೂಡ ಇದರಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಇಲ್ಲಿ ಪರಿಣಾಮಗಳೇನು, ಈ ರೀತಿ ಒಂದು ಮರ್ಯಾದೆ ಹತ್ಯೆಗಳ ಏನಾಗ್ತಾ ಇದೆ, ಇದರಿಂದ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅನ್ನುವಂಥ ನೋಡೋಣ. ಸೊ ಮೊದಲನೇದಾಗಿ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ. ಸೊ ಏನು ನಾವು ಮೇಲೆ ನೋಡಿದ್ದೀವಿ, ಮೇಲೆ ಇರುವಂಥ ಏನು ಪ್ರಮುಖವಾಗಿ ಅಂಡರ್ ಆರ್ಟಿಕಲ್ 19 ಆಗಿರಬಹುದು ಅಥವಾ ಆರ್ಟಿಕಲ್ 21 ಆಗಿರಬಹುದು, ಹಾಗೆ ಆರ್ಟಿಕಲ್ 14 ಆ್ಯಂಡ್ 15. ಸೊ ಈ ರೀತಿ ವ್ಯಕ್ತಿಗೆ ಇರುವಂತಹ ಏನು ಮೂಲಭೂತ ಹಕ್ಕುಗಳೇನಿದೆ ಇವುಗಳ ಉಲ್ಲಂಘನೆ ಆಗ್ತಾ ಇದೆ. ಈ ಮೂಲಕ ಏನಾಗ್ತಾ ಇದೆ, ಏನು ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಇವುಗಳು ಭಾರತದ ಅಲ್ಲಿ ಆಗ್ತಾ ಇರುವಂಥ ಇಂತಹ ಒಂದು ಹತ್ಯೆಗಳನ್ನ ಕೂಡ ಪ್ರಶ್ನೆಯನ್ನು ಮಾಡಿದ. ಇದರೊಟ್ಟಿಗೆ ಇಲ್ಲಿ ಮಹಿಳೆಯರ ಮೇಲೆ ಅಸಮಾನ ಪರಿಣಾಮ ಬೀರುತ್ತೆ. ಸೊ ಹೆಚ್ಚಾಗಿ ನೋಡಿ ಏನು ಈ ರೀತಿಯ ಒಂದು ಮರ್ಯಾದೆ ಹತ್ಯೆಗಳ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಾಗಿ ಹತ್ಯೆ ಅನ್ನುವಂಥದ್ದು ಮಹಿಳೆಯರೇ ಆಗ್ತಾರೆ. ಮಹಿಳೆಯರೇ ಏನಾಗ್ತಾರೆ, ಇಲ್ಲಿ ಬಲಿಪಶುಗಳಾಗ್ತಾರೆ. ಸೊ ಇದರೊಟ್ಟಿಗೆ ಇಲ್ಲಿ ಜಾತಿಗಳ ಶ್ರೇಣಿಗಳ ಒಂದು ಬಲವರ್ಧನೆ ಆಗ್ತಾ ಇದೆ. ಹಾಗೆ ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ರೂಲ್ ಆಫ್ ಲಾಗೆ ಧಕ್ಕೆ. ಸೊ ಇಲ್ಲಿ ನೋಡಿ ರೂಲ್ ಆಫ್ ಲಾಗೆ ಅಂದರೆ ಇಲ್ಲಿ ಕಾನೂನಿನ ನಿಯಮ ಯಾವ ರೀತಿ ಇಲ್ಲಿ ಧಕ್ಕೆ ಆಗ್ತಾ ಇದೆ ಅಂತಂದರೆ, ಏನು ಈ ಕಾನೂನಿಗೆ ಸಮನಾಗಿ ಏನು ನಾವು ಮೇಲೆ ಡಿಸ್ಕಸ್ಸನ್ನು ಮಾಡಿದ್ದೀವಿ, ಪಂಚಾಯಿತಿಗಳು ಏನು ಮಾಡ್ತಾ ಇದೆ, ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಪಂಚಾಯತ್ ಅಂದರೆ ನ್ಯಾಯವನ್ನು ನೀಡ್ತಾ ಇದೆ. ಸೊ ಅದು ಕೂಡ ಯಾವ ರೀತಿ, ಸಮಾಜ ಒಪ್ಪದ ರೀತಿಯಲ್ಲಿ ಅಥವಾ ಸಂವಿಧಾನ ಬಾಹಿರವಾಗಿರುವಂತಹ ಒಂದು ನಿಯಮಗಳನ್ನ ಇದು
ಕೈಗೊಳ್ತಾ ಇದ್ದ. ಸೊ ಹೀಗಾಗಿದು ಪ್ರಜಾಪ್ರಭುತ್ವ ಮತ್ತು ರೂಲ್ ಆಫ್ಗೆ ಧಕ್ಕೆನ ಉಂಟು ಮಾಡ್ತಾ ಇದೆ. ಹಾಗೆ ಯುವಕರಲ್ಲಿ ಭಯ ಮತ್ತು ಅಭದ್ರತಾ. ಸೊ ಇಲ್ಲಿ ಏನಾಗ್ತಾ ಇದೆ, ಯುವಕರು ಈ ರೀತಿಯ ಒಂದು ಅಂತರ್ಜಾತೀಯ ಮತ್ತು ಅಂತರ್ಧರ್ಮೀಯ ವಿವಾಹ ಇಲ್ಲಿ ಹೆಚ್ಚಾಗುವುದರಿಂದ ಸೊ ಇಲ್ಲಿ ಏನಾಗುತ್ತೆ, ಒಂದು ರೀತಿ ಭಯ ಸೃಷ್ಟಿಸಿ ಬಿಡತ್ತ ಸಮಾಜದಲ್ಲಿ. ಅಂದರೆ ಈ ರೀತಿ ವಿವಾಹ ಆದರೆ ಮರ್ಯಾದೆ ಹತ್ಯೆಗಳಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಏನಾಗ್ತಾ ಇದ್ದಾರೆ, ಯುವಕರು ಇತ್ತೀಚಿನ ದಿನಗಳಲ್ಲಿ ರಹಸ್ಯವಾಗಿ ಮದುವೆ ಆಗ್ತಾ ಇದ್ದಾರೆ. ಸೊ ಇದರೊಟ್ಟಿಗೆ ಇದಕ್ಕೆ ಸಂಬಂಧಿಸಿದಂತೆ ಕಾರಣಗಳೇನು ಈ ಒಂದು ಮರ್ಯಾದೆ ಹತ್ಯೆಗೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಕುಟುಂಬದ ಪಾತ್ರ. ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಸೊ ಏನಾಗತ್ತೆ ಅಂದ್ರೆ ಇಲ್ಲಿ ಇವನ್ ಶಿಕ್ಷಣ ಪಡೆದಂಥ ಅಂದರೆ ಈ ವಿದ್ಯಾವಂತ ಕುಟುಂಬ ಕೂಡ ಏನಾಗುತ್ತೆ, ತಮ್ಮ ಕುಟುಂಬಗಳಲ್ಲಿ ನಮ್ಮ ಜಾತಿ ಅನ್ನುವಂಥ ಒಂದು ಒತ್ತಡ ಮುಂದುವರೆದಿರುತ್ತೆ. ನಮ್ಮ ಜಾತಿ. ಸೊ ಈ ರೀತಿ ಒಂದು ಒತ್ತಡ ಅನ್ನುವಂಥದ್ದು ಅಥವಾ ಕುಟುಂಬ ಏನು ಮಾಡಿರುತ್ತಾ, ಸೊ ಈ ರೀತಿಯ ಒಂದು ಭಾವನೆಯನ್ನು ಆ ಕುಟುಂಬದ ಸದಸ್ಯರಲ್ಲಿ ಬೆಳೆಸಿರುತ್ತೆ. ಹಾಗೆ ಬಾಲ್ಯದಿಂದಲೇ ಜಾತಿ ಸಾಮಾಜಿಕರಣ ಆಗಿರುವಂಥದ್ದು. ಸೊ ಇಲ್ಲಿ ಏನಾಗಿರುತ್ತೆ, ಅನ್ಯ ಧರ್ಮೀಯರು ಅಥವಾ ಮೇಲು ಕೀಳು ಜಾತಿ ಈ ರೀತಿ ಅನ್ನುವಂಥದ್ದು ಇಲ್ಲಿ ವರ್ಗೀಕರಣವಾಗಿರುವಂಥದ್ದು. ಹಾಗೆ ವಿವಾಹ ಆಯ್ಕೆ ಮೇಲೆ ನಿಯಂತ್ರಣವನ್ನು ತರುವಂಥದ್ದು. ಸೊ ನೀವು ಯಾರನ್ನು ಮದುವೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಏನು ಮಾಡಲಾಗತ್ತೆ, ಇಲ್ಲಿ ಕುಟುಂಬವೇ ನಿರ್ಧಾರ ಮಾಡುತ್ತಾ. ಸೊ ಇಲ್ಲಿ ಗೌರವ ಅನ್ನುವಂಥದ್ದು ಕುಟುಂಬದ ಒಂದು ಹೆಮ್ಮೆಯಾಗಿ ಕಾಣಲಾಗತ್ತ. ಅಂದರೆ ಇವಾಗ ನಿಮ್ಮ ಆಯ್ಕೆ ಇಲ್ಲಿ ಸೆಕೆಂಡರಿ, ಫಸ್ಟ್ ಇಲ್ಲಿ ಗೌರವ, ಕುಟುಂಬದ ಗೌರವ ಅನ್ನುವಂಥದ್ದು ಮುಖ್ಯ ಅನ್ನುವಂಥದ್ದು. ಹಾಗೆ ಸಮುದಾಯ ಮತ್ತು ಸಾಮಾಜಿಕ ಒತ್ತಡ. ಸೊ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಈ ಒತ್ತಡ ಅನ್ನುವಂಥದ್ದು ಯಾವ ರೀತಿ ಅಂತಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಏನಾಗುತ್ತೆ, ಈ ರೀತಿಯ ಒಂದು ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಭೀತಿ ಎದುರಾಗತ್ತೆ ಅಂದರೆ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಲಾಗತ್ತೆ ಅನ್ನುವಂಥ ಒಂದು ಒತ್ತಡ ಇರುತ್ತೆ. ಸೊ ಇದನ್ನು ಸಮಾಜವೇ ಸೃಷ್ಟಿಸಿಕೊಂಡಿರುವಂಥ ಒಂದು ಪದ್ಧತಿ ಇದು, ಸಾಮಾಜಿಕ ಬಹಿಷ್ಕಾರ. ಅಂತರ್ಧರ್ಮೀಯ ಅಥವಾ ಅಂತರ್ಜಾತೀಯ ವಿವಾಹ ಆದರೆ ಈ ರೀತಿ ಬಹಿಷ್ಕಾರ ಹಾಕ್ತೀವಿ ಅನ್ನೋಂಥ ಒಂದು ಒತ್ತಡ ಇರುತ್ತೆ. ಹಾಗೆ ಪಂಚಾಯಿತಿಗಳು ನೋಡಿ. ಸೊ ಈ ಪಂಚಾಯಿತಿಗಳು ಏನು ಮಾಡುತ್ತೆ ಅಥವಾ ಕಟ್ಟಾಗಳು, ಇವುಗಳು ಈ ರೀತಿಯ ಒಂದು ವಿವಾಹ ಆದರೆ ಈ ರೀತಿ ಒಂದು ಸಾಮಾಜಿಕ ಬಹಿಷ್ಕಾರವನ್ನು ಹಾಕತ್ತ. ಸಾಮಾಜಿಕ ಬಹಿಷ್ಕಾರದ ಭೀತಿ ಇರುವಂಥ ಕಾರಣಕ್ಕಾಗಿ. ಹಾಗೆ ಗುಂಪು ಮನೋಭಾವ ಆಗಿರ್ಬೋದು, ಸಾಮಾಜಿಕ ಚಲನಶೀಲತೆ, ದಲಿತ ಸಬಲೀಕರಣ, ಶಿಕ್ಷಣ ಮತ್ತು ಉದ್ಯೋಗ. ನೋಡಿ, ಸಾಮಾನ್ಯವಾಗಿ ಯಾರಿಗೆ ಇಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅವರು ಸಬಲರಾಗಿದ್ರೆ ಅವರ ಆಯ್ಕೆಯನ್ನು ಏನು ಮಾಡುತ್ತೆ, ಸಮಾಜ ಗೌರವಿಸ್ತತ್ತ. ಆದರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರ ಅಂಥವರ ಆಯ್ಕೆಯನ್ನು ಸಮಾಜ ಗೌರವಿಸೋದಿಲ್ಲ. ಸೊ ಇದರೊಟ್ಟಿಗೆ ಇದು ಜಾತಿ ಶ್ರೇಣಿಗೆ ಸವಾಲನ್ನು ಹಾಕ್ತಾ ಇರುವಂಥದ್ದು, ಡಿಜಿಟಲ್ ಪ್ರಭಾವ ಆಗ್ತಾ ಇರುವಂಥದ್ದು. ಅಂದರೆ ನೀವು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಜಾತಿ ಮೇಲೂ ನಿಮ್ಮ ಜಾತಿ ಕೀಳು ಈ ರೀತಿ ಅನ್ನುವಂಥದ್ದು ಅಥವಾ ದ್ವೇಷ ಭಾಷಣಗಳು ಇಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಸೊ ಇದರೊಟ್ಟಿಗೆ ಏನು ದುರ್ಬಲ ಕಾನೂನು ಜಾರಿ. ಅಂದರೆ ಇವಾಗ ಹಲವಾರು ಕಾನೂನುಗಳಿದೆ, ಅವುಗಳನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ. ಸೊ ಇದರೊಟ್ಟಿಗೆ ಈ ಒಂದು ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಲಾ ಇಲ್ಲ, ಅಂದರೆ ಪ್ರತ್ಯೇಕ ಕಾನೂನು ಇಲ್ಲ. ಹಾಗೆ NCRBನಲ್ಲಿ ಕೊಲೆ ಅಡಿಯಲ್ಲಿ ಮಾತ್ರ ಇದನ್ನು ದಾಖಲು ಮಾಡಲಾಗತ್ತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕಾನೂನು ಇಲ್ಲದೆ ಇರುವಂಥದ್ದು ಈ ಮರ್ಯಾದಾ ಹತ್ಯೆಗಳು ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸೊ ಇದರೊಟ್ಟಿಗೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಹೆಚ್ಚಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಕೈಗೊಳ್ಳದೆ ಹೋದರೆ, ಮರ್ಯಾದೆ ಹತ್ಯೆಗಳಾದಂಥ ಸಂದರ್ಭದಲ್ಲಿ ಪೊಲೀಸರು ಕ್ರಮಗಳನ್ನ ಕೈಗೊಳ್ಳದೆ ಹೋದರೆ, ಸೊ ಇಲ್ಲಿ ಏನಾಗುತ್ತೆ, ಒಂದು ರೀತಿ ಏನು ಹತ್ಯೆಯನ್ನು ಮಾಡುವವರಲ್ಲಿ ಇಲ್ಲಿ ಕಾನೂನು ಭಯ ಅವರಲ್ಲಿ ಉಂಟಾಗುವುದಿಲ್ಲ. ಹಾಗೆ ಇನ್ನು ಭವಿಷ್ಯದ ಸಾಮಾಜಿಕ ಬದಲಾವಣೆ. ಸೊ ಇಲ್ಲಿ ನಗರ ಯುವಕರಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇಲ್ಲಿ ಹೆಚ್ಚಿನ ಒಂದು ಸ್ವಾಯತ್ತತೆ ಇರುತ್ತೆ. ವೈಯಕ್ತಿಕ ಒಂದು ಸ್ವಾಯತ್ತತೆ ಇಲ್ಲಿ ಕಂಡುಬರುತ್ತೆ. ಅಂದರೆ ಅವರು ಸೆಲ್ಫ್ ಚಾಯ್ಸ್ ಮ್ಯಾರೇಜ್ಗೆ ಒತ್ತನ್ನು ಕೊಡ್ತಾರೆ. ತಮಗೆ ಇಷ್ಟವಾದಂಥ ವ್ಯಕ್ತಿಯನ್ನು ವಿವಾಹವಾಗುವುದಕ್ಕೆ ಇವರು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಾರೆ. ಸೊ ಲಿವ್ ಇನ್ ರಿಲೇಷನ್ ಆಗಿರ್ಬೋದು ಅಥವಾ ಡಿಲೇಡ್ ಮ್ಯಾರೇಜ್ ಅನ್ನುವಂಥ ಒಂದು ಪ್ರವೃತ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ವಿವಾಹ ಮತ್ತು ಕುಟುಂಬ ರಚನೆ ಬದಲಾವಣೆ ಆಗುತ್ತೆ. ಹಾಗೆ ಜಾತಿ ಹಿಡಿತ ಕ್ರಮೇಣ ದುರ್ಬಲಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ.
ಸೊ ನಾವಿವಾಗ ಈ ರೀತಿಯ ಒಂದು ಮರ್ಯಾದೆ ಹತ್ಯೆಗಳನ್ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳಿದೆ ಅಥವಾ ಪರಿಹಾರಗಳೇನು ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ರಾಷ್ಟ್ರೀಯ ಕಾನೂನು ಬೇಕು. ಹಾಗೆ ತ್ವರಿತ ನ್ಯಾಯಾಲಯಗಳನ್ನು ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡಬೇಕು. ಅಂದರೆ ಏನಿವಾಗ ಮಹಿಳಾ ನ್ಯಾಯಾಲಯಗಳೇನಿದೆ ಅದೇ ರೀತಿ ಮಹಿಳಾ ನ್ಯಾಯಾಲಯ, ಅದೇ ರೀತಿ ಆನರ್ ಕ್ರೈಮ್ ಕೋರ್ಟ್ಸ್ಗಳನ್ನ ಸ್ಥಾಪನೆಯನ್ನು ಮಾಡಬೇಕು. ಹಾಗೆ ಸಾಕ್ಷಿ ರಕ್ಷಣಾ ಯೋಜನೆಯನ್ನು ತೆಗೆದುಕೊಂಡು ಬರಬೇಕು. ಅಂದರೆ ಈ ಒಂದು ಮರ್ಯಾದಾ ಹತ್ಯೆಗೆ ಸಂಬಂಧಪಟ್ಟಂತೆ ಯಾರು ಇಲ್ಲಿ ಸಾಕ್ಷಿಗಳನ್ನ ನೀಡ್ತಾರ, ಸೊ ಅಂಥವ್ರನ್ನ ರಕ್ಷಣೆಯನ್ನು ಮಾಡಬೇಕು. ಹಾಗೆ ಆಶ್ರಯ ಮನೆಗಳು ಅಂದರೆ ಅವರಿಗೆ ಸೇಫ್ ಹೌಸಸ್ಗಳನ್ನ ಅಂದರೆ ಅಂತರ್ಜಾತೀಯ ವಿವಾಹವನ್ನು ಆದಂಥ ಸಂದರ್ಭದಲ್ಲಿ ಅಂಥ ಒಂದು ದಂಪತಿಗಳೇನಾದರೂ ಇಲ್ಲಿ ರಕ್ಷಣೆಯನ್ನು ಕೋರಿ ಬಂದರೆ ಅವರಿಗೆ ಸೇಫ್ ಹೌಸಸ್ಗಳನ್ನ ಸ್ಥಾಪನೆಯನ್ನು ಮಾಡಬೇಕು. ಇಂತಹ ಒಂದು ಪ್ರಕರಣಗಳನ್ನ ನಿಭಾಯಿಸಲಿಕ್ಕೆ ಪೊಲೀಸ್ ಮತ್ತು ನ್ಯಾಯಾಧೀಶರಿಗೆ ತರಬೇತಿಯನ್ನು ನೀಡಬೇಕು. ಹಾಗೆ ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನು ಇಲ್ಲಿ ಮೂಡಿಸುವಂಥದ್ದು. ಹಾಗೆ ಶಿಕ್ಷಣದಲ್ಲಿ ಕೂಡ ಲಿಂಗ ಸಮಾನತೆಯ ಒಂದು ಅಂಶಗಳನ್ನ ಸೇರಿಸಿಕೊಳ್ಳುವಂಥದ್ದು. ಡಿಜಿಟಲ್ ಪ್ರತಿನಿರೂಪಣೆಗಳ ಮೂಲಕ ಇಲ್ಲಿ ಈ ರೀತಿ ಒಂದು ಹತ್ಯೆಗಳನ್ನ ತಡೆಗಟ್ಟಬಹುದು. ಸೊ ಅಂತಿಮವಾಗಿ ಇಲ್ಲಿ ಕಾನೂನು ಮತ್ತು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕ ಸುಧಾರಣೆಯ ಮೂಲಕವೇ ಏನು ಮಾಡ್ಬೋದು ಅಂತಂದರೆ ಈ ರೀತಿ ಒಂದು ಹತ್ಯೆಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಮಹಿಳೆಯರ ಸಬಲೀಕರಣ ಕೂಡ ಅತಿ ಮುಖ್ಯವಾಗಿರುತ್ತೆ. ಸೊ ಅಂದರೆ ಅವರಿಗೆ ಶಿಕ್ಷಣ ಮತ್ತು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಂತಹ ಒಂದು ಸಂದರ್ಭದಲ್ಲಿ ಇದನ್ನು ತಡೆಗಟ್ಟಬಹುದು. ಇದರೊಟ್ಟಿಗೆ ಸಮಾನತೆ ಮತ್ತು ಮಾನವ ಗೌರವದ ರಕ್ಷಣೆ ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ.